ಗೈಸ್ ಇದೆಲ್ಲ ನಮ್ಮ ಅಕ್ಕನ ಅರಿಶಿನ ಶಾಸ್ತ್ರಕ್ಕೆ ಹಾಕಿದ್ದು. ಇದೆಲ್ಲ ಅದು ನಮ್ಮ ಕೊಟ್ಟರು. ಅದಕ್ಕೆ ನೋಡಿ ಹೆಂಗೆ ಹಾಕೊಂಡು ರೆಡಿ ಆಗಿದ್ರು. ಇಲ್ಲೊಂದು ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ತೋಟಕ್ಕೆ ಬಂದಿದ್ದೀನಿ. ಯಾಕಂದರೆ ನೇಪರ್ ಕಡ್ಡಿ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಮುಂಚೆ ಹಾಕಿದ್ವಲ್ಲ, ಸೊ ಹಾಗೆ ಇಲ್ಲೆಲ್ಲ ಹಾಕೋಕ್ಕೆ ಬನ್ನಿ ಹಾಕೋಣ. ಹಾಕ್ಬಿಟ್ಟು ಸಿಗ್ತೀನಿ ಗಾಯ್ಸ್. 2000 years later. ಗೈಸ್ ನಾವು ಚಟ್ಟಣಪಾಳ್ಯ ಟೆಂಪಲ್ಗೆ ಬಂದಿದ್ದೀವಿ ಗೈಸ್, ಪೂಜೆ ಮಾಡ್ಸೋಕ್ಕೆ. ನಾನು ಮತ್ತು ನಮ್ಮ ಅಮ್ಮ. ಹುಲಿ ಇವತ್ತು ಸಂಡೇ, ಸೊ ಅಷ್ಟು ಜನ ಇಲ್ಲ. ಆಮೇಲೆ ಬರ್ತಾರೆ ಅನಿಸುತ್ತೆ. ಇವತ್ತು ಮನೇಲಿ ಹಾಗೆ ಇದ್ವಲ್ಲ, ಅದಕ್ಕೆ ನಾನು ಮತ್ತು ನಮ್ಮ ಅಮ್ಮ ಬಂದು ನಮ್ಮಪ್ಪನ ಬಿಟ್ಟು, ನಮ್ಮಪ್ಪ ರಜೆ ಅಲ್ಲ, ಸೊ ಬನ್ನಿ ಪೂಜೆ ಮಾಡಿಸ್ಕೊಂಬರೋಣ. ನಮ್ಮಮ್ಮ ಅಲ್ಲಿ ಕಾಲು ತೊಳೆಗೆ ಹೋಗ್ತವ್ರೆ. ಮುಂದ್ಗಡೆಯಿಂದ ತೋರಿಸ್ತೀನಿ ಆಮೇಲೆ ಗೈಸ್, ತೋರಿಸ್ತೀನಿ ಮುಂದ್ಗಡೆಯಿಂದ. ಈಗ ನೋಡಿ ಕಾಣ್ತಿದೆ. ಗೈಸ್ ನಮ್ಮಮ್ಮ ಹೂವಿನ ಹಾರ ಇಸ್ಕೊಂಬರಕ್ಕೆ ಹೋಗೋರೆ, ಸ್ಕೂಟಿಗೆ ಆಗೋಗೆ ನೋಡಿ ಬರ್ತಾವ್ರೆ. ಈಗ ಎಸದೆ ನವರಾತ್ರಿ ಟೈಮಲ್ಲಿ ಅದು ಪೂಜೆ ಇತ್ತು ಅಂತ ಬಂದಿದ್ವಲ್ಲ, ಅದೇ ಟೆಂಪಲ್ ಗೈಸ್ ಇದು. ಇಲ್ಲಿ ಜಾತ್ರೆ ಎಲ್ಲ ಮಾಡ್ತಾರೆ. ನಮ್ಮಮ್ಮ ಹಾರ ಹಾಕ್ತವ್ರೆ. ಇಲ್ಲಿ ನೋಡಿ, ಇಲ್ಲಿ ಇಂತೂ ಪೂಜೆ ಮುಗಿಸ್ಕೊಂಡು ಈಗ ಹೋಗ್ತಿದ್ದೀವಿ ಗೈಸ್ ಮನೆಗೆ, ಅಲ್ವಾ ಅಮ್ಮ? ಕುಂಕುಮ ಹೆಂಗೆಂಗೋ ಆಗ್ಬಿಟ್ಟವ್ರು ನಮ್ಮಮ್ಮ. ಇಲ್ಲಿ ತೆಗಿ ಹಿಂಗೆ, ಆಮೇಲೆ ಇದನ್ನ ಹಿಂಗೆ ಲಾಕ್ ಮಾಡು. ಏನೋ ಆಗಲ್ಲ, ಬನ್ನಿ ಸರಿಯಾಗಿ ಬನ್ನಿ, ಮನೆಗೆ ಹೋಗೋಣ. ಮುಗೀತು ಪೂಜೆ ಎಲ್ಲ. ಗುಂಡ ನೋಡಿ ಗೈಸ್, ಗೋಡ ಈ ಮಳೆಯಲ್ಲಿ ನೋಡಿ ಗೈಸ್. ನನ್ನ ಕ್ರೀಡಾಡ ನಾವು ಗೈಸ್ ನೋಡಿ ಗೈಸ್, ಮಳೆ ಹೇಗೆ ಇವತ್ತು ನಾನು ಲಾಗ್ ಸ್ಟಾರ್ಟೇ ಮಾಡಿಲ್ಲ. ಯಾಕಂತ ಈ ಮಳೆ ಈ ಕಡೆ ಬಾ. ನಾನಿವತ್ತು ಲಾಗ್ ಮಾಡೇ ಇಲ್ಲ. ಈಗ ನಿನ್ನಿಂದನೇ ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಗ್ ಎಂಟ್ರಿ ಮಾಡು. ನಮಸ್ಕಾರ ಎಲ್ರಿಗೂ ನಮಸ್ಕಾರ ಗಾಯ್ಸ್ ಅಂತ ನೋಡಿ ಗೈಸ್. ಸುಂದ್ರ ಕಿಂಗ್ ಕಿರೀಟ ನೋಡಿ ಗೈಸ್, ಟೋಪಿ. ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದೀವಿ. दाढ़ी करा था मैं, दाढ़ी करे से काले की तो होनी थी का की दोंती की दोसु काले तो की दोसु ಡೈಲಿ ಲಾಗ್ ಮಾಡ್ತೀನಿ ಗಾಯ್ಸ್, ಡೈಲಿ ಲಾಗ್ ಮಾಡ್ತೀನಿ. ಎಷ್ಟು ದಿನ ಆಯ್ತು ಲಾಸ್ಟ್ ಟೈಮ್ ಮಾಡಿ ಅಂತ ನೋಡಿ. ನಮ್ಮ ಬೋಡ ಎಷ್ಟು ರೀತಿ ನೋಡಿ ಸೀರೆ ಉಟ್ಕೊಂಡಿದ್ದಾಳೆ. ಗೈಸ್ ಇದೆಲ್ಲ ನಮ್ಮ ಅಕ್ಕನ ಅರಿಶಿನ ಶಾಸ್ತ್ರಕ್ಕೆ ಹಾಕಿದ್ದು. ಇದೆಲ್ಲ ಅದು ನಮ್ಮ ಕೊಟ್ಟರು. ಅದಕ್ಕೆ ನೋಡಿ ಹೆಂಗೆ ಹಾಕೊಂಡು ರೆಡಿ ಆಗಿದ್ರು. ಅಯ್ಯೋ ಇಲ್ಲೊಂದು ಅಲ್ಲಿ ನಮ್ಮ ತ್ರಿಷಾಗೆ ನೀನು ಇದೆಯಾ ನೋಡು ನಮ್ಮ ತಂಗಿ ಹೆಂಗೆ ಸೀರೆ ಉಟ್ಟಿದ್ದಾಳೆ ಅಂತ ನೋಡಿ. ಬಬ್ಲು ರಿಯಾಕ್ಷನ್ ನೋಡಿ ಗೈಸ್, ಬಬ್ಲು ರಿಯಾಕ್ಷನು.
ಗಾಯ್ಸ್ ನೋಡಿ ಗಾಯ್ಸ್ ಕೈಯಲ್ಲಿ ಹೆಂಗ್ ದುಡ್ಡು ಇಟ್ಕೊಂಡಿದ್ದಾನೆ. ರಿಚ್ ಕಿಡ್ ಗೈಸ್. ನಮ್ಮ ಸ್ಕೂಟಿನೂ ಇಲ್ಲ, ಎಲ್ಲಾದ್ರೂ ಹೋಗೋಣ ಅಂದರೆ ತಾಂಡೆ ರೊಮ್ಮೆನ ಹಾಕೊಂತಿ. ಊರಲ್ಲಿ ಆಡಕ್ಕೆ ಬಂದಿಲ್ಲ ಅಂತ ಅಣ್ಣವ್ರು ಬಂದರು ಗಾಯ್ಸ್. ಏನಾಯ್ತು? ಏನು ಬಂದಿದ್ದು? ಪುಣ್ಯನ ಫ್ರಿಜ್ ಲಾಬಿಡೆ ಸರ್. ಗಾಯ್ಸ್ ನೆನೆ ರಾತ್ರಿ ಯೋಗಿಗೆ ಫ್ರೆಂಡ್ಸ್ ಬಂದಿದ್ದಂತೆ, ಡ್ರೀಮ್ ಬಂದಿದ್ದಂತೆ. ಪುನಿಯವರು ಫ್ರಿಜ್ ತಗೊಂಡು ಅದರೊಳಗಡೆ ಐಸ್ ಬಂದಿತ್ತಂತೆ. ಅದನ್ನ ನೀವು ತಿನ್ನೋಕೆ ಹೋದಾಗ ಪುನಿ ಬಂದು ಹಿಂಗೆ ಹೊಡೆದಂತೆ. ಅದು ಕನ್ಸು ಬಂದು ಡ್ರೀಮ್ ಬಂದಿತ್ತು ನೋಡಿ. ಅಷ್ಟಲ್ಲಿ ಬಂದು ಅವಳು ತಂಗಿ ಬಂದು ಎಬ್ಬರಿಸ್ಬಿಟ್ಟಂತೆ ನೋಡಿ. ಎಂಥ ಡ್ರೀಮು ನೋಡಿ ಗೈಸ್. ಹೆಂಗೆ ಮಲ್ಗೋ ನೋಡಿ ಗೈಸ್. ಹುಲಿ ಎಬ್ಬುಲಿ. ಈಗ ಬೆಳಗಿಂದ ಯಾಕೆ ಹೊರಗಡೆ ಬಂದಿರಲಿಲ್ಲ? ಒಳ್ಳೆ ಮಜಾ ಆಗಿ ನಿಂದ ಜೀವನ, ಮಸ್ತ್ ಜೀವನ ಆಗೋರು ಒಂದು. ಇನ್ನೇನು ಸ್ಕೂಲಿಗೆ ಗಾಯ್ಸ್ ನಾವಿದ್ದಾಗ ಸ್ಕೂಲಲ್ಲಂತೂ ನಮ್ಮೂರು ಸ್ಕೂಲಲ್ಲಿ ನಾವಿದ್ದಾಗ ಹೊರಗಡೆ ಬರೋಂಗಿಲ್ಲ, ಒಳಗಡೆ ಮಕ್ಕಳಾರೆ ಹೊಡಿತಿದ್ರು. ಇವರಿಗೆ ಈ ಸ್ಕೂಲಿಗೆ ಹೋದ್ರು ಹೋಗದೆ ಇದ್ರು ಏನು ಯೂಸ್ ಇಲ್ಲ ಗಾಯ್ಸ್. ಸುಮ್ಮನೆ ವೇಸ್ಟ್ ಹೋಗೋದು, ಸುಮ್ಮನೆ ಅಡ್ಡಾಡ್ಕೊಂಬರೋದು ಹೋಗೋದು ಇವನು. ಅದೇ ನಮ್ಮ ಟೈಮಲ್ಲಂತೂ ಒಬ್ರು ಸರ್ರಿದ್ರು, ಈ ಹೆಸರು ಹೇಳ್ಬಾರ್ದು ಕಣಲ್ಲ, ಒಬ್ರು ಸರ್ರಿದ್ರು ಗಾಯ್ಸ್. ಸರ್ರೆ ಹೊಡಿತಿದ್ರು ಗೊತ್ತಾ ಅಲ್ವಾ? ಹೇಗೆ ಅವ್ರ ಹೆಸರು ಹೇಳ್ಬಾರ್ದು. ಅವರೆಲ್ಲಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡಿದರೆ ನಾಯಿ ಹೊಡೆದಾಗ ಹೊಡಿತಿದ್ರು ಗಾಯ್ಸ್. ಗೈಸ್ ನಮ್ಮ ಸರ್ ಇಲ್ಲಾದ್ರೂ ಈ ವಿಡಿಯೋ ನೋಡಿದ್ರೆ ಅದ್ರ ಮೇಲೆ ಕಮೆಂಟ್ ಮಾಡ್ತಾ ಇರ್ತೀನಿ ನೋಡಿ. ನೋಡಿ ಗಾಯ್ಸ್, ಅಂಗಡಿ ಹತ್ರ ಹುಟ್ಟಿದಾರೆ ನೋಡಿ ಗಾಯ್ಸ್. ಅಲ್ಲೇ ಕಿತ್ತೋಣ. ಊರಲ್ಲಿ ಯಾರು ಆಡಕ್ ಬಂದಿಲ್ಲ. ನಾನೇನೋ ಆಡಕ್ ಬಂದವರೇನೋ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.